ಮಾಡಿದಾಗ ಅದು ಲಾಸ್ ಆಯಿತು. ನಾನು ಒಂದು 2-3 ತೆಲುಗು ಪಿಕ್ಚರ್ ಡಿಸ್ಟ್ರಿಬ್ಯೂಷನ್ ಮಾಡಿದೆ, ಅದು ಲಾಸ್ ಆಯಿತು. ಇನ್ನು ಬೇರೆ ಪಿಕ್ಚರ್ಗಳ ಹೆಸರುಗಳು ಹೇಳೋಕ್ಕೆ ಇಷ್ಟಪಡಲ್ಲ. ಭಾಳ ಪಿಕ್ಚರಲ್ಲಿ ನಾನು ಲಾಸ್ ಅನುಭವಿಸ್ಬೇಕಾಯ್ತು. 2018 ಜುಲೈ 1 ನಾನು ಬೆಂಗಳೂರು ಬಿಟ್ಟಿರೋದು. ಬೆಂಗಳೂರು ಬಿಡ್ಬೇಕಾದ್ರೆ ನನ್ನ ಹತ್ರ ಬರೀ ಇದೆ ಸರ್, ನನ್ನ ಹತ್ರ ₹1 ಇರಲಿಲ್ಲ. ಮೀಡಿಯಾದಲ್ಲಿ ಏನೇನೋ ಹೇಳಿದ್ದಾರೆ ಅಂತ ವಿಷಯ ಆಮೇಲೆ ಗೊತ್ತಾಯಿತು ನನಗೆ. ಬಟ್ ನಾನು ಹೋಗ್ಬೇಕಾದ್ರೆ ಹೆಚ್ಚು ಕಡಿಮೆ ಯಾರಿಗೋ ಬಡ್ಡಿ ಕಟ್ಟಾಕೆ ಅಂತ ಒಂದು ₹15,000 ದುಡ್ಡು ಇಟ್ಟಿದ್ದೆ ಸರ್. ಆ ಬಡ್ಡಿ ಅವತ್ತು ಸಾಯಂಕಾಲ ಆದರೆ ಕೊಡಬೇಕು, ಅನಿವಾರ್ಯವಾಗಿ ಊರು ಬಿಡುವಂಥ ಪ್ರಸಂಗ ಬಂತು. ಆ $15,000 ಅಷ್ಟೇ ನನ್ನ ಜೇಬಿತ್ತು, ಬರಿಗೆ ಲೆಕ್ಕನೇ ಅದು. $15,000 ಅಷ್ಟೇ ನನ್ನ ಊರಿಗೆ ಹೋಗೋಕ್ಕಂತ ಸ್ವಲ್ಪ ದುಡ್ಡಿತ್ತು ಅಷ್ಟೇ ಸರ್. ಅದು ಬಿಟ್ಟರೆ ನನ್ನ ಹತ್ರ ಏನೂ ದುಡ್ಡಿರಲಿಲ್ಲ, ₹1 ದುಡ್ಡಿರಲಿಲ್ಲ ಸರ್. ನಾನು ಎಲ್ಲನೂ ಇಲ್ಲೇ ಕಳೆದಿದ್ದೀನಿ. ನಾನು ಒಂದೇ ಕೆಲಸ ಮಾಡಿಲ್ಲ. ನಾನು ಹೋಟೆಲ್ ಬಿಸ್ನೆಸ್ ಇತ್ತು, ನಂದು ಖಾನಾವಳಿ ಮಾಡಿದ್ದೆ ವಿಜಯನಗರದಲ್ಲಿ, ಗೋದಾವರಿ ಮೆಸ್ ಅಂತ. ಮತ್ತು ಒಂದು ಸಾಫ್ಟ್ವೇರ್ ಕಂಪ್ನಿ ಮಾಡಿದ್ದೆ. ಮೈನ್ಸಲ್ಲಿ ಸ್ವಲ್ಪ ಯಾರೋ ನನ್ನ ಫ್ರೆಂಡ್ ಹೇಳಿದ್ದಕ್ಕೆ ಅಲ್ಲಿ ದುಡ್ಡು ಹಾಕಿದ್ದೆ. ಮತ್ತು ಸ್ಯಾನಿಟರಿ ವೇರ್ಸಿದ್ದು ನನ್ನ ಫ್ರೆಂಡ್ ಒಬ್ಬ ಬಿಸ್ನೆಸ್ ಮಾಡ್ತೀನಿ ಅಂತಂದರು, ಅದರಲ್ಲಿ ದುಡ್ಡು ಹಾಕಿದೆ. ನಾನು ಸ್ವಲ್ಪ ಯಾರೋ ನನ್ನ ಫ್ರೆಂಡ್ಸ್ ಬಂದರೆ ನನ್ನ ಕೈಲಿದ್ದಾಗ ಆವಾಗ ಮಾಡ್ತಿದ್ದೆ. ಅವಾಗ ಟೈಮ್ ಚೆನ್ನಾಗಿತ್ತು, ಏನೋ ಸ್ವಲ್ಪ ದುಡ್ಡು ಓಡಾಡ್ತಾ ಇತ್ತು, ಹಿಂಗೂ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತಾಯಿದ್ದೆ. ಬಟ್ ಯಾವ ನನ್ನ ಕೈ ಹಿಡಿಲಿಲ್ಲ ಸರ್. ಒಂದೇ ಸ್ವಲ್ಪ ಹೋಟೆಲ್ ಬಿಸ್ನೆಸ್ ಒಂದು ರೇಂಜಿಗೆ ಕೈ ಹಿಡಿತು ಅಷ್ಟೇ ನನಗೆ. ಅದನ್ನು ನನ್ನ ಫ್ರೆಂಡ್ ಮೇಲೆ ನಾನು ಸ್ವಲ್ಪ ಬ್ಯುಸಿ ಆದಮೇಲೆ ಅದನ್ನು ನನ್ನ ಫ್ರೆಂಡಿಗೆ ಬಿಟ್ಕೊಟ್ಟೆ. ಅವನು ಒಂದಿಷ್ಟು ದಿವಸ ನಡೆಸಿ ಅದನ್ನು ಬಿಟ್ಬಿಟ್ಟ. ಆಮೇಲೆ ಅದು ನನ್ನ ಕೈ ಬಿಟ್ಟು ಹೋಯಿತು. ಹೀಗೆ ನಾನು 15 ವರ್ಷ 2003 ಮಾರ್ಚ್ 3 ನಾನು ಇಂಡಸ್ಟ್ರಿಗೆ ಕಾಲಿಟ್ಟಿದ್ದು. ಶಿವಣ್ಣವ್ರ ಪಿಕ್ಚರ್, ವಾಲ್ಮೀಕಿ ಪಿಕ್ಚರಿಂದ MS ರಮೇಶ್ವರ್ ಡೈರೆಕ್ಟರ್, ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದೆ. ಆವಾಗಲೇ ನನಗೆ ದಿನಕರ್ ಪರಿಚಯ ಆಗಿತ್ತು. ಆ ದಿನಕರ ಜೊತೆ ನನ್ನ ಬಾಂಧವ್ಯ ಹೆಚ್ಚಿಗೆ ಬೆಳೀತು. ಹಾಗಾಗಿ ತೂಗುದೀಪ ಪ್ರೊಡಕ್ಷನ್ ಜೊತೆ, ತೂಗುದೀಪ ಫ್ಯಾಮಿಲಿ ಜೊತೆ ನಾನು ಭಾಳ ಕ್ಲೋಸ್ ಆದೆ. ಇವತ್ತು ನಾನು ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ತೂಗುದೀಪ ಪ್ರೊಡಕ್ಷನ್, ತೂಗುದೀಪ ಡಿಸ್ಟ್ರಿಬ್ಯೂಷನ್ ನನ್ನ ಫ್ಯಾಮಿಲಿ ಥರ, ನನ್ನ ಸ್ವಂತ ಮಗನ ಥರ ನೋಡ್ಕೊಂಡಿದ್ದಾರೆ. ದರ್ಶನ್ ಸರ್ ಆಗಲಿ, ದಿನಕರ್ ಆಗಲಿ. ಇವತ್ತು ಒಂದು ದಿನ ದರ್ಶನ್ ಸರ್ ನನಗೆ ಏಕೋಚಂದಲ್ಲಿ ಮಾತಾಡಿಲ್ಲ. ಯಾಕೆಂತಂದರೆ ನನ್ನ ಮೇಲೆ ಅಷ್ಟು ಗೌರವ ಇಟ್ಟಿದ್ರು, ನಾನು ಅವ್ರ ಮೇಲೆ ಅಷ್ಟು ಗೌರವ ಇಟ್ಟಿದ್ದೆ. ನನ್ನ ಕಷ್ಟ ಅಂದಾಗ ಭಾಳ ಸಲ ಹೆಲ್ಪ್ ಮಾಡಿದ್ದಾರೆ. ನನ್ನ ಸ್ವಂತ ಅಣ್ಣನ ಥರ ಅವರು, ಸಿಂಪಲ್ಲಾಗಿ ಹೇಳ್ಕೊಂಡು ನನ್ನ ಸ್ವಂತ ಅಣ್ಣನ ಥರ. ದಿನಕರು ನನಗೆ ಅಷ್ಟೇ ಹೆಲ್ಪ್ ಮಾಡಿದ್ದಾರೆ. ನಾನು ಜುಲೈ 1 ನಾನು ಭಾಳ ಸಾಲ ಮಾಡ್ಕೊಂಡ್ಬಿಟ್ಟಿದ್ದೆ ಸರ್. ಫೈನಾನ್ಷಿಯಲ್ ಕಮಿಟ್ಮೆಂಟ್, ಸ್ವಲ್ಪ ಭಾಷಾಗಿ ಹೇಳಬೇಕಾದ್ರೆ ನಾನು ಸಾಲ ಮಾಡ್ಕೊಂಡ್ಬಿಟ್ಟಿದ್ದೆ. ಊರು ಬಿಡುವಂಥ ಪ್ರಸಂಗ ಬಂತು. ಬೇರೆ ಬೇರೆ ವೈಯಕ್ತಿಕ ಸಮಸ್ಯೆಗಳು ಇದು ಅದು. ನನ್ನ ಹೆಂಡತಿಗೆ ಏನು ವಿಷಯನೇ ಗೊತ್ತಿರಲಿಲ್ಲ, ನಾನು ಸಾಲ ಮಾಡ್ಕೊಂಡಿದ್ದೀನಿ ಹಿಂಗಿದ್ದೀನಿ ಅಂತ. ಅವಳು ಸ್ವಲ್ಪ ಮುಗ್ದೆ. ಅವಳಿಗೆ ಹೆಂಗೋ ಗೊತ್ತಾಗ್ಬಿಡ್ತು ನಾನು ಇಷ್ಟು ಸಾಲ ಮಾಡ್ಕೊಂಡಿದ್ದೀನಿ ಅಂತ. more than 8 crores ನಾನು ಸಾಲ ಮಾಡಿದ್ದು. ಗೊತ್ತಾದ ತಕ್ಷಣ ಅವಳು, ಇಲ್ಲ ರೀ, ನಾವು ಮಧ್ಯಮ ವರ್ಗದವರು ಇಷ್ಟು ಸಾಲ ನಾವು ತೀರ್ಸೋಕ್ಕಾಗಲ್ಲ, ಬೇಡ, ನಾವು ಎಲ್ಲೇ ಊರ ಕಡೆ ಹೋಗ್ಬಿಟ್ರೆ ನಮ್ಮ ಮರ್ಯಾದೆ ಹೋಗ್ಬಿಡುತ್ತೆ, ನಾವು ತೀರ್ಕೊಂಡ್ಬಿಡೋಣ, ನಮ್ಮ ಜೀವನ ಕೊನೆ ಮಾಡ್ಕೊಂಬಿಡೋಣ, ಸಾಯೋಣ ಅಂತ ಅವಳು ಆಟ ಆಡಿದ್ಳು. ಸಾಯಕ್ಕೆ ಧೈರ್ಯ ಬೇಕಲ್ವ ಸರ್? ನನಗೆ ಧೈರ್ಯ ಇರಲಿಲ್ಲ ಸರ್, ಧೈರ್ಯ ಇರಲಿಲ್ಲ. ನನ್ನ ಹೆಂಡತಿಗೆ ಧೈರ್ಯ ಇತ್ತು, ನನಗಿರಲಿಲ್ಲ ಧೈರ್ಯ. ಚಿಕ್ಕ ಮಗು, LKG ಮಗು, ನನ್ನ ಮಗ, ಒಬ್ಬನೇ ಮಗ. 3 ದಿನ ಬರೀ ಕಣ್ಣಲ್ಲೇ ನೀರು ಹಾಕಿದ್ವಿ, ಏನು ಮಾಡಬೇಕು ಅಂತ. ಸಾಯಬೇಕು ಅನ್ನೋ ವಿಚಾರ ಇದ್ದಾಗ ಒಂದು ಫೋನ್ ಬರುತ್ತೆ ನನಗೆ. ನನ್ನ ಮಿಸ್ಸಸ್ ಊರಿಂದ ಒಂದು ಫೋನ್ ಬರುತ್ತೆ. ಇಲ್ಲ, ನಮ್ಮ ಮಿಸ್ಸಸ್ ತಮ್ಮ, ನಮ್ಮ ಬಾಮೇದ, ನಮ್ಮ ಮಾವನ ಫೋನ್ ಬರುತ್ತೆ, ನಮ್ಮ ಮಿಸ್ಸಸ್ ತಂದೆಯವ್ರದ್ದು. ಅರ್ಜೆಂಟ್ ಮದುವೆ ಫಿಕ್ಸ್ ಆಗಿಬಿಟ್ಟಿದೆ ನಿಮ್ಮ ತಮ್ಮಂದು, ಬಂದ್ಬೇಕು ಅಂತ ನನ್ನ ಹೆಂಡತಿ ಫೋನ್ ಮಾಡ್ತಾರೆ. ನಮ್ಮ ಮಾವ ನನಗೂ ಮಾಡ್ತಾರೆ, ನೀವು ಬರಬೇಕಳೆ ಅಂದರೆ ನನ್ನ ಮಗನ ಬಂದು ಮದುವೆ ಫಿಕ್ಸ್ ಆಗಿದೆ, ಚೆನ್ನಾಗಿ ಫಿಕ್ಸ್ ಆಗಿದೆ ಅಂದರು. ನಾವು ಇನ್ನು 3 ದಿನದಲ್ಲಿ ಸಾಯೋದ್ರ ಬಗ್ಗೆ ವಿಚಾರ ಮಾಡ್ತಾಯಿದ್ದೀವಿ, ಇನ್ನು 6 ದಿನದಲ್ಲಿ ಮದುವೆ ಫಿಕ್ಸ್ ಆಗಿದೆ. ಯಾಕೆ ಅಂತಂದರೆ ಅವ್ರದ್ದು ಇಂಟರ್ ಕಾಸ್ಟ್ ಮ್ಯಾರೇಜು, ಅಲ್ಲಿನೂ ಸ್ವಲ್ಪ ಪ್ರಾಬ್ಲಮ್ಗಳಾಗಿದ್ದು. 6 ದಿನದಲ್ಲೇ ಮದುವೆ ಮಾಡುವಂಥ ಪ್ರಸಂಗ ಇದೆ. ನನಗೂ ಶಾಕ್ ಅದು, ಆ ನ್ಯೂಸ್ ನೋಡಿದ್ರೆ ಶಾಕು. 6 ದಿನದಲ್ಲಿ ಮದುವೆ ಅಂತಂದರೆ ನಂಬಕ್ಕೆ ಆಗ್ತಿರಲಿಲ್ಲ. ಯಾವುದೋ ಒಂದು ಸಣ್ಣ ಚೌಲ್ಟ್ರಿ ಇಟ್ಕೊಂಡು ಏನೋ ಮದುವೆ ಮಾಡಿದ್ರು ಅವರು. ನಾವು ನಮ್ಮ ಸಾಯೋ ಪ್ರೋಗ್ರಾಮ್ನ ಪೋಸ್ಟ್ಪೋನ್ ಮಾಡಿದ್ವಿ. 6 ದಿನ ಆದಮೇಲೆ ಸಾಯೋಣ, ಯಾಕಂದರೆ ಈಗ ಏನಾದರೂ ತಿಳ್ಕೊಂಬಿಟ್ರೆ ಅವನ ಮದುವೆ ನಿಲ್ಲುತ್ತೆ. ಪಾಪ ಅವ್ರದ್ದು ಏನೋ ಇಂಟರ್ ಕಾಸ್ಟ್ ಮ್ಯಾರೇಜು, ಆ ಹುಡುಗಿದು ಏನೋ ಬಂದುಬಿಟ್ಟಿದ್ದಾರೆ ಇವ್ರು ನಂಬಿ. ಬೇಡ, ಇದಕ್ಕೆ ತೊಂದರೆ ಕೊಡೋದು ಬೇಡ ಅನ್ನೋ ಒಂದೇ ಒಂದು ನನಗೋಸ್ಕರ ನಾವು ಸ್ವಲ್ಪ ಪೋಸ್ಟ್ಪೋನ್ ಮಾಡಿದ್ವಿ. ಇಲ್ಲ ಸರ್, ನಾನೀಗ ಸರ್ ನಾನು ಮುಂಚೆನೇ ಹೇಳಿದೆ, ಇವತ್ತು ಹೇಳಿದೆ,
₹1 ದುಡ್ಡು ತೊಗೊಂಡಿಲ್ಲ, ಬರಿಗೈಲಿದ್ದೀನಿ. ಇದನ್ನು ನಾನು ಒತ್ತಿ ಹೇಳ್ತಾ ಇದ್ದೀನಿ ಸರ್. ನನ್ನ ಕಡೆ ಈಗ ಪ್ರೆಸ್ ಮೀಟ್ ಮಾಡೋಕ್ಕೂ ದುಡ್ಡಿಲ್ಲ. ವೆಂಕಟೇಶ್ ಅವರು ಮತ್ತು ನವರಸಮರು ಅರೇಂಜ್ ಮಾಡಿಕೊಟ್ಟಿದ್ದಾರೆ. ಏನೋ ಮಾಡಬೇಕು ಅಂದ್ಕೊಂಡಿದ್ದೀನಿ. ಏನು ಅಂತಂದರೆ ನಾನು ಡಿಸ್ಟ್ರಿಬ್ಯೂಷನ್ ಮಾಡಲ್ಲ, ಪ್ರೊಡಕ್ಷನ್ ಮಾಡಲ್ಲ, ನನ್ನ ಕಡೆ ದುಡ್ಡಿಲ್ಲ, ಕೋ ಡೈರೆಕ್ಟರ್ ಮಾಡಬೇಕಾದ್ರೆ ತಲೆ ಓಡಲ್ಲ, ಕ್ರಿಯೇಟಿವಿಟಿ ಬೇಕು. ನನಗೆ ಡೈರೆಕ್ಷನ್ ಮಾಡೋಕ್ಕೂ ಹೋಗಲ್ಲ. ಈ ಮಧ್ಯದಲ್ಲಿ ಒಂದು ಸೆಲೆಬ್ರಿಟಿ ಮ್ಯಾನೇಜ್ಮೆಂಟ್ ಕಂಪ್ನಿ, ರಿಲೇಟೆಡ್ ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪ್ನಿ ಅಂತ ನಾವು ಏನೋ ಅಂದ್ಕೊಂಡಿದ್ದೀನಿ ಸರ್. ಇನ್ನೂ ಪ್ರಿಪ್ರೇಷನ್ ಆಗ್ತದೆ. ಇದ್ರ ಬಗ್ಗೆ ನಾನು ಸ್ವಲ್ಪ ಲೇಟಾಗಿ ಮಾತಾಡ್ತೀನಿ. ಅದಕ್ಕೆ ನನ್ನ ಫ್ರೆಂಡ್ ಒಬ್ಬರು ಸಹಾಯ ಮಾಡ್ತಾಯಿದ್ದಾರೆ. ಈಸ್ ಇನ್ ಸ್ಯಾನ್ ಫ್ರಾನ್ಸಿಸ್ಕೋ. ಅವರು ನನ್ನ ಕಷ್ಟ ಸುಖ ನೋಡಿದ್ರು, ಅವರು ನನ್ನ ಕಷ್ಟದಲ್ಲಿ ಹೆಲ್ಪ್ ಮಾಡಿದ್ರು. ಅವರು ಇಲ್ಲ ಮಗಳು ನಾನು ಹಿಂಗೆ ಬಂದು ಅವ್ರಿಗೊಂದು ಈಗ ಬಂದ ಮೇಲೆ ಅವ್ರು ಕಾಂಟ್ಯಾಕ್ಟ್ ಮಾಡಿದೆ. ಅವ್ರು ಹೇಳಿದ್ರು, ನಾನು ಇದ್ದೀನಿ, ನೀನು ಮಾಡು, ನಿಮ್ಮ ಪೊಟೆನ್ಷಿಯಲ್ ನನಗೆ ಗೊತ್ತು, ನೀನು ಮಾಡು, ಏನೋ ಒಂದು ಒಳ್ಳೇದಾಗುತ್ತೆ, ನಾನು ನಿಮ್ಗೆ ಸಾಥ್ ಕೊಡ್ತೀನಿ ಅಂತ ಅವರು ನನಗೆ ಧೈರ್ಯ ಮಾಡಿ ಹೇಳಿದ್ದಾರೆ. ಈ ಪ್ರಾಜೆಕ್ಟ್ನ ನಾನು ಇವತ್ತಲ್ಲ, ನಾನು 2017 ಮಾಡಬೇಕು ಅಂದ್ಕೊಂಡಿದ್ದ ಪ್ರಾಜೆಕ್ಟ್. ಅವಾಗ ನಾವು ಅದನ್ನು ನಾನು ಕೂಡ ನನ್ನ ಫ್ರೆಂಡ್ ಕೂಡ ಮಾಡ್ಬೇಕು ಅಂದ್ಕೊಡ್ತೀವಿ. ಒಂದು ಅನಿವಾರ್ಯ ಕಾರಣಗಳಿಂದ ನನಗಿರೋ ಫೈನಾನ್ಷಿಯಲ್ ಕ್ರೈಸಿಸಿಂದ, ನನಗಿರೋ ಫೈನಾನ್ಷಿಯಲ್ ಟೆನ್ಷನಿಂದ ಅದು ಮಾಡೋಕ್ಕಾಗಿರಲಿಲ್ಲ. ಅದನ್ನು ಈಗ ಬಂದ ಮೇಲೆ ನನಗೆ ಅದು ನನ್ನ ಸ್ಟ್ರೆಂತ್ ಅನಿಸ್ತು. ಅದು ನನ್ನ ಸ್ಟ್ರೆಂತ್. ಅದರಲ್ಲಿ ನಮ್ಮ ರೂಢಿ ಇದೆ, ಕೆಲಸ ಮಾಡಿ ರೂಢಿ ಇದೆ. ಫಿಲ್ಮ್ ರಿಲೇಟೆಡ್ ಕೆಲಸನೇ ಅದು, ಸೆಲೆಬ್ರಿಟಿ ಮ್ಯಾನೇಜ್ಮೆಂಟ್. ಇಟ್ಸ್ ರಿಲೇಟೆಡ್ ಟು ಇಟ್ಸ್ ಅ ಪ್ರೈವೇಟ್ ಕೊಲಾಬ್ರೇಷನ್ ನೆಟ್ವರ್ಕ್ ವಿತ್ ಸೆಲೆಬ್ರಿಟೀಸ್ ಆ್ಯಂಡ್ ಎಲ್ಲೆಲ್ಲಿ ಮೀಡಿಯಾಗೆ ಯಾರ್ಯಾರಿಗೆ ಹೋಗೋಣ ಅವಶ್ಯಕತೆ ಇರುತ್ತೆ, ಎಲ್ಲೆಲ್ಲಿ ನೀಡ್ ಇರುತ್ತೆ, ಅಲ್ಲೆಲ್ಲಿ ಸೆಲೆಬ್ರಿಟಿ ಕಳಿಸ್ಕೊಡುವಂಥ ಒಂದು ಪ್ರೈವೇಟ್ ಪ್ಲಾಟ್ಫಾರ್ಮ್. ಮತ್ತೆ ಏನಾದರೂ ದರ್ಶನವನ್ನ ಸಂಪರ್ಕ ಮಾಡ್ತೀರಾ? ಇವಾಗ ನಿಮಗೆ ಒಂದು ಕಷ್ಟ ಅಂತಂದ್ರೆ ನಿಮಗೆ ಎಷ್ಟು ಕಷ್ಟ ಇತ್ತು ಅದ್ರ 100ರಷ್ಟು ಕಷ್ಟ ಈಗ ಆಗಿದೆ ಸರ್. ಕೇಳ್ತಾರೆ ಪ್ಲೀಸ್. ಮತ್ತೆ ಏನಾದರೂ ದರ್ಶನವನ್ನ ಭೇಟಿ ಮಾಡುವಂತ ಸಂಪರ್ಕ ಮಾಡ್ತೀರಾ? ಸೆಲೆಬ್ರಿಟಿ ಮ್ಯಾನೇಜ್ಮೆಂಟ್ ಅಂದ್ರೆ ಅವ್ರು ಏನಾದ್ರು ಮತ್ತೆ ಅವ್ರ ಮ್ಯಾನೇಜರ್ ಆಗಿ ಹೋಗುವಂತ ಪ್ರಯತ್ನ ಮಾಡ್ತೀರಾ? ನೀವೊಂದು ನನಗೆ ಒಂದಷ್ಟು ಕಷ್ಟ ಅಂತಂದ್ರೆ ನಿಮಗೆ 3ರಷ್ಟು ಕಷ್ಟ ಈಗ ಅವರ ಹೆಗಲ ಮೇಲೆ ಇದೆ. ನಿಜ. ನಾನು ಒಂದೇ ಒಂದು ದೇವರ ಹತ್ರ ನಿಮ್ಮ ಮೂಲಕ ಬೇಡ್ಕೊಳ್ಳೋದಷ್ಟೇ, ದರ್ಶನ್ ಸರ್ ಆದಷ್ಟು ಬೇಗ ನಿರಪರಾಧಿ ಅಂದ್ಕೊಂಡು ಹೊರಗೆ ಬರಲಿ ಅನ್ನೋದು ಅಷ್ಟೇ ಬೇಡ್ಕೊತೀನಿ, ಹೆಚ್ಚಿಗೆ ಏನಿಲ್ಲ. ಅವ್ರನ್ನ ಭಾಳ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಅವ್ರು ಕರೆದು ನಾನು ಹೋಗ್ತೀನಿ, ಕೆಲಸಕ್ಕಂತ ಹೋಗ್ತೀನಿ. ಆದರೆ ನಾನೀಗ ಅಂದ್ಕೊಂಡಿರೋ ಪ್ರಾಜೆಕ್ಟು ಸ್ಟಾರ್ ಬ್ರಿಡ್ಜ್ ಅಂತ ಅದರ ಹೆಸರು. ಅದನ್ನು ನಾನು ಅದ್ರ ಕಡೆ ಫೋಕಸ್ ಮಾಡ್ತಾಯಿದ್ದೀನಿ. ಅವ್ರು ಬಂದ ಮೇಲೆ ಕರೆದ್ರೆ ನಾನು ಅವ್ರಿಗೆ ಫುಲ್ ಟೈಮ್ ಆಗಿ ಮಾಡೋಕ್ಕಾಗಲ್ಲ, ಪಾರ್ಟ್ ಟೈಮ್ ಆದರೂ ಮಾಡ್ತೀನಿ. ಅವ್ರು ಕರೆದ್ರೆ ನಾನು ಗ್ಯಾರಂಟಿ ಹೋಗ್ತೀನಿ. ಅವ್ರಿಗಿಲ್ಲ ಅನ್ನೋಕ್ಕಾಗಲ್ಲ. ನಾನು 8 ಕೋಟಿ ₹1 ತೀರ್ಸಿಲ್ಲ. ಇದ್ರ ತಂಗ ತೀರ್ಸಲ್ಲ ಸರ್. ₹1 ಇಲ್ಲ ಸರ್. ಹಾಗೆ ಇದೆ. 8 ಕೋಟಿ ಯಾರ್ಯಾರು ಕೊಟ್ಟಿದ್ದಾರೆ ಎಲ್ಲರೂ ಹೋಗಿ ಭೇಟಿ ಆಗಿದ್ದೀನಿ ಸರ್. ಇಲ್ಲ, ಬೇಲಿಗೆ ಅದಕ್ಕೆ ಸಂಬಂಧ ಇಲ್ಲ. ಸರ್ ಎಲ್ಲರ ಮನೆಗೆ ಹೋಗಿದ್ದೀನಿ. ನಾನು ದುಡ್ಡು ಕೊಟ್ಟರು ಇಷ್ಟರ ಮನೆಗೆ ಹೋಗಿದ್ದೀನಿ ಸರ್. ಅವ್ರ ಮನೆಗೆ ಹೋಗಿ ಕೂತು 2 ತಾಸು ಮಾತಾಡಿದ್ದೀನಿ ಸರ್. ಈ ಕತೆ ನಾನು ನಿಮ್ಗೆ ಇಷ್ಟರಿಗೂ ಸೇರಿ ಒಮ್ಮೆ ಹೇಳಿದ್ದೀನಿ ಸರ್. ಅವ್ರಿಗೆಲ್ಲರಿಗೂ ಒಬ್ಬೊಬ್ಬರಿಗೆ ಒಂದೊಂದ್ಸಲ ಹೇಳಿದ್ದೀನಿ ಸರ್. ಇಲ್ಲ, ನಾನು ಫಿಲ್ಮ್ ಲೈನಲ್ಲಿ ಇತ್ಲಾಗ ಡೈರೆಕ್ಟರ್ ಆದೆ, ಪ್ರೊಡ್ಯೂಸರ್ ಆದೆ, ಡಿಸ್ಟ್ರಿಬ್ಯೂಟರ್ ಆದೆ, ಬ್ಯುಸಿ ಆಗಿಬಿಟ್ಟೆ ಮೇಡಮ್. ಡಿಸ್ಟ್ರಿಬ್ಯೂಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ. ಆ ಟೈಮಲ್ಲಿ ಏನು ಮಾಡಿತ್ತು, ನಾನು ದರ್ಶನ ಮ್ಯಾನೇಜರ್ ಆಗಿಬಿಟ್ಟೆ. ಫುಲ್ಲು ರೇಂಜ್ ಇದ್ದಿದ್ದರಿಂದ ನಾನು ಒಬ್ಬ ನನಗೆ ಬೇಕಾಗಿರೋ ಫ್ರೆಂಡಿಗೆ ಅದನ್ನು ಹಚ್ಕೊಟ್ಟೆ. ಅವ್ನು ಚೆನ್ನಾಗಿ ಮಾಡ್ತಾಯಿದ್ದ. ಅವ್ನು 6 ತಿಂಗಳು ಚೆನ್ನಾಗಿ ನಡೆಸ್ತಾ. ಅವನದೇನೋ ಪರ್ಸನಲ್ ಪ್ರಾಬ್ಲಮ್ಮು ಚೆನ್ನಾಗಿ. ಆಮೇಲೆ ಬರ್ತಾ ಅವ್ನು ಸ್ವಲ್ಪ ಇಂಟ್ರೆಸ್ಟ್ ಕಡಿಮೆ ಆಯಿತು. ಅದೇನೇನು ಅಷ್ಟೊತ್ತಿಗೆ ನಾವು ಮಾಡ್ತೀವಿ, ವಿಜಯನಗರದಲ್ಲಿ ಮಾಡಿದ್ದು. ಅಲ್ಲಿ ಒಂದು 4-5 ಹೋಟೆಲ್ ಓಪನ್ ಆಗಿಬಿಟ್ಟು ಅಷ್ಟೊತ್ತಿಗೆ ನಮ್ಮದು ಕಡಿಮೆ ನಡೀತಾ ಇತ್ತು. ಅವನು ಮಾಡೋಕ್ಕಾಗ್ತಿರಲಿಲ್ಲ. ನಾನು ಹೋಗಿ ವಾಪಸ್ ಅದನ್ನು ರೀಟೇಕ್ ಮಾಡ್ಕೊಂಡು ಪರಿಸ್ಥಿತಿ ಒಳಗಿರಲಿಲ್ಲ. ನನ್ನ ಪೊಸಿಷನ್ನೇ ಬೇರೆ ಆಗಿತ್ತು. ಹೀಗಾಗಿ ಸುಮ್ಮನೆ ಲಾಸ್ ಮಾಡಿಕೊಂಡು ಅಲ್ಲಿಂದ ಅಲ್ಲಿಗೆ ಆಗಿ ನಾವು ಅದನ್ನು ನಡೆಸೋದಕ್ಕಿಂತ ಸುಮ್ಮನೆ ಅದನ್ನು ಮುಚ್ಚಿಬಿಡೋದು ಬೆಟರ್ ಅನ್ನಿಸ್ತು.